ಎಲ್ರಿಗೂ ಬೆಳಗಿನ ಶುಭೋದಯ. ತುಂಬ ದಿನಗಳಾದ್ಮೇಲೆ ಡ್ಯೂಟಿಗೆ ಹೋಗ್ತಿದ್ದೀನಿ, ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀನಿ. ಹೋದವನೇ ಸೀದಾ ಗಾಡಿ ಹತ್ಬಿಟ್ಟು ಕೈಯೆಲ್ಲ ಮುಕ್ಕೊಂಡು ಅಲ್ಲಿಂದ ಸೀದಾ ಬಿಟ್ಟವನೇ. ನನ್ನ ತಮ್ಮನೂ ಬಂದ ನನ್ನ ಜೊತೆನೇ ಹೋಗೋಣ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ವಲ್ಪ ಮುಂದೆ ಜಾಗ ಕೊಟ್ಬಿಟ್ಟು ನಾನು ಅವನ್ನ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ಕಂಪ್ನಿ ಕಡೆಗೆ ಹೊರಟವನೇ. ಬಂದು ಡೋರ್ ತೆಗೆದು ನೋಡ್ರಿ, ನೆನ್ನೆ ಗ್ಲಾಸ್ ಹೊಡೆದೋಗಿತ್ತು. ನನಗಂತೂ ಬೇಜಾರಾಗೋಯ್ತು. ಯಾಕಪ್ಪ ಅಂದರೆ ಇದನ್ನ ಕ್ಲೀನ್ ಮಾಡೋದು ಅಂದರೆ ಹೆವಿ ಹಿಂಸೆ. ಚಿಕ್ಕ ಪುಟ್ಟ ಗ್ಲಾಸ್ ಎಲ್ಲ ತಂದಿಗೆ ಸೇರ್ಕೊಬಿಟ್ಟಿರ್ತವೆ. ಹಂಗಾಗಿ ಅದಕ್ಕೇ ಫಸ್ಟು ಗ್ಲಾಸ್ ಅನ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಲೋಡ್ ಪಾಯಿಂಟ್ಗೆ ಹಾಕ್ಬಿಟ್ಟು ಅಲ್ಲಿಂದ ಹುಡುಗರಿಗೆ ಹೇಳ್ದೆ, ನೋಡ್ರಪ್ಪ ಅನ್ಲೋಡ್ ಮಾಡ್ಕೊಡ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೆಲ್ಟ್ ಬಿಚ್ಚೋಣ, ನಾವು ಬೇಗ ಅನ್ಲೋಡ್ ಮಾಡ್ಕೊಬಿಡ್ತೀವಿ, ಕ್ಲೀನ್ ಮಾಡಿ ಲೋಡ್ ಐತೆ ಅಂತಂದ್ರು. ಸರಿ ಆಯಿತು, ನಾನು ಇನ್ನೇನು ಮಾಡಲಿ ಅಂತ ಬಿಟ್ಟು ಚಕ ಅಂತ ಬಿಟ್ಬಿಟ್ಟು ಹುಡುಗರಿಗೆ ಹೇಳ್ದೆ. ಸರಿ ಅಂತ ಬಿಟ್ಟು ಅವರು ಎತ್ಕೊಂಡ್ರು. ಅಲ್ಲಿಂದ ಸೀದಾ ಬಂದವನೇ ಪರ್ಕೆ ತಗೊಂಡು ಎಲ್ಲ ಕ್ಲೀನಾಗಿ ಗುಡಿಸ್ತಾ ಯಾಕಪ್ಪ ಅಂದರೆ ಈ ಗ್ಲಾಸು ಸಣ್ಣದಿಲೆಲ್ಲ ಸೇರ್ಕೊಬಿಡ್ತವೆ, ಮತ್ತು ಇನ್ನೊಂದ್ಸಲಿ ಹಾಕ್ಬೇಕಾರೆ ಅವು ಚಿಪ್ಪಿಂಗ್ ಆಗಿಬಿಡ್ತವೆ. ಹಂಗಾಗಿ ಕ್ಲೀನ್ ಮಾಡಬೇಕು. ನಾನು ಪರ್ಕೆಲೆಲ್ಲ ಅದು ಇದು ಸಾಧನೆ ಮಾಡಿ ಕ್ಲೀನ್ ಮಾಡ್ತಾಯಿದ್ದೆ. ನನ್ನ ಕೈಲಿ ಆಯ್ತಿರಲಿಲ್ಲ, ತುಂಬ ಬಿಸಿಲು ಬೇರೆ ಹೊಡಿತಾಯಿತ್ತು. ಬೆಳಗ್ಗೆನೆ ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಆದರೂ ಏನು ಮಾಡೋಂಗಿಲ್ಲ, ಗಾಡಿ ಅಂದಮೇಲೆ ಇವೆಲ್ಲ ನಮ್ಮದೇ ಕೆಲಸ ಮಾಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಆದರೂ ಎಷ್ಟೇ ಟ್ರೈ ಮಾಡಿದ್ರು ಇದು ಹೋಗಂಗೆ ಕಾಣಲಿಲ್ಲ. ಅದಕ್ಕೆ ನನಗಂತೂ ಬೇಜಾರಾಗೋಯ್ತು. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ನನಗೊಂದು ಐಡಿಯಾ ಬಂತು. ಹೆಂಗಿದ್ರು ಏರ್ ಐತೆ, ಏರ್ ಬಿಟ್ಕೊಬಿಡೋಣ, ಎಲ್ಲ ಕ್ಲೀನಾಗಿ ಹೋಯ್ತದೆ ಅಂತ ಹೇಳ್ಬಿಟ್ಟು ಅಲ್ಲ ಸೀದಾ ತಗೋದಾನೆ ಗಾಡಿನ ಏರ್ ಹತ್ರಕ್ಕೆ ತಗೊಬಂದ್ಬಿಟ್ಟು ಅಲ್ಲಿಂದ ಕ್ಲೀನಾಗಿ ಹಿಡಿದೆ. ನೋಡಿ ಗ್ಲಾಸು ಎಷ್ಟು ಗುಡಿಸಿದ್ದೀನಿ, ಆದ್ರೂ ಎಷ್ಟೈತೆ. ಅದಕ್ಕೆ ನೋಡಿರಿ, ಹಿಂಗೆ ಏರ್ ಬಿಟ್ಬಿಟ್ರೆ ಎಲ್ಲಿರಲ್ಲ, ಎಲ್ಲ ಕ್ಲೀನಾಗಿ ಬಂದ್ಬಿಡ್ತದೆ. ಅದಕ್ಕೇ ಏರ್ನ ತಗೊಬಂದ್ಬಿಟ್ಟು ಏರ್ನ ಹಾಕೊಬಿಟ್ಟು ಬಿಡ್ತಾ ಇದ್ದೆ. ಸ್ವಲ್ಪ ವಾಟರ್ ಬೇರೆ ಬರ್ತಾಯಿತ್ತು, ಗಾಲ್ ಬೇರೆ ಒದ್ದೆ ಆಗ್ತಾಯಿತ್ತು. ಆಮೇಲೆ ಗ್ಲಾಸ್ ಹಾಕೋಕೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಹೆಂಗೋ ನನ್ನ ಅದೃಷ್ಟಕ್ಕೆ ಎಲ್ಲ ನಿಂತೋಯ್ತು. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ಗೆ ಹಾಕೋಣ, ಟೈಮ್ ಆಗ್ಬಿಡ್ತು, ಬೇಗ ಹಾಕೋಣ ಅಂತ ಹೇಳ್ಬಿಟ್ಟು ಬಂದವನೇ ಸೀದಾ ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಬಿಲ್ಗಿಲೆಲ್ಲ ಇಸ್ಕೊಂಡು ಹೊರಟೆ. ಯಾಕಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀನಿ ಅಂದರೆ ಇವತ್ತು ತುಂಬ ದಿನಗಳಾದ್ಮೇಲೆ ಒಳ್ಳೆ ಲೋಡ್ ಸಿಕ್ಕಿತ್ತು. ಹಂಗಾಗಿ ಅದಕ್ಕೇ ಖುಷಿಯಾಗಿದ್ದೀನಿ. ಸರಿ ಆಯ್ತು ಅಂತ ಅನ್ಲೋಡ್ ಪಾಯಿಂಟ್ಗೆ ಹೋಗಿ ಅನ್ಲೋಡ್ ಮಾಡಿ ಸೀದಾ ಮನೆ ಕಟ್ಕೊಟ್ಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ.